ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಅಕ್ಷತವನ ಅಂತ್ಯ ಸಂಸ್ಕಾರ ನಡೆದಿದೆ. ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆ. ಅಂತಿಮ ವಿಧಿವಿಧಾನ ವೇಳೆ ಪೋಷಕರ ಆಕ್ರಂದನ ಮುಗಿಲುಮುಟ್ಟಿದೆ. 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದರು ಅಕ್ಷತ. ಆಶ್ರಯ ಎಂಬುವರನ್ನ ಮದುವೆಯಾಗಿದ್ದಂತಹ ಅಕ್ಷತನನ್ನ ಕಳೆದುಕೊಂಡಂತ ಆಶ್ರಯ ದುಃಖತಪ್ತರಾಗಿದ್ದಾರೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಅಕ್ಷತವನ ಅಂತ್ಯ ಸಂಸ್ಕಾರ ನಡೆದಿದೆ. ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆ. ಅಂತಿಮ ವಿಧಿವಿಧಾನ ವೇಳೆ ಪೋಷಕರ ಆಕ್ರಂದನ ಮುಗಿಲುಮುಟ್ಟಿದೆ. 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದರು ಅಕ್ಷತ. ಆಶ್ರಯ ಎಂಬುವರನ್ನ ಮದುವೆಯಾಗಿದ್ದಂತಹ ಅಕ್ಷತನನ್ನ ಕಳೆದುಕೊಂಡಂತ ಆಶ್ರಯ ದುಃಖತಪ್ತರಾಗಿದ್ದಾರೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಅಕ್ಷತವನ ಅಂತ್ಯ ಸಂಸ್ಕಾರ ನಡೆದಿದೆ. ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆ. ಅಂತಿಮ ವಿಧಿವಿಧಾನ ವೇಳೆ ಪೋಷಕರ ಆಕ್ರಂದನ ಮುಗಿಲುಮುಟ್ಟಿದೆ. 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದರು ಅಕ್ಷತ. ಆಶ್ರಯ ಎಂಬುವರನ್ನ ಮದುವೆಯಾಗಿದ್ದಂತಹ ಅಕ್ಷತನನ್ನ ಕಳೆದುಕೊಂಡಂತ ಆಶ್ರಯ ದುಃಖತಪ್ತರಾಗಿದ್ದಾರೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಅಕ್ಷತವನ ಅಂತ್ಯ ಸಂಸ್ಕಾರ ನಡೆದಿದೆ. ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆ. ಅಂತಿಮ ವಿಧಿವಿಧಾನ ವೇಳೆ ಪೋಷಕರ ಆಕ್ರಂದನ ಮುಗಿಲುಮುಟ್ಟಿದೆ. 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದರು ಅಕ್ಷತ. ಆಶ್ರಯ ಎಂಬುವರನ್ನ ಮದುವೆಯಾಗಿದ್ದಂತಹ ಅಕ್ಷತನನ್ನ ಕಳೆದುಕೊಂಡಂತ ಆಶ್ರಯ ದುಃಖತಪ್ತರಾಗಿದ್ದಾರೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಅಕ್ಷತವನ ಅಂತ್ಯ ಸಂಸ್ಕಾರ ನಡೆದಿದೆ. ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆ. ಅಂತಿಮ ವಿಧಿವಿಧಾನ ವೇಳೆ ಪೋಷಕರ ಆಕ್ರಂದನ ಮುಗಿಲುಮುಟ್ಟಿದೆ. 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದರು ಅಕ್ಷತ. ಆಶ್ರಯ ಎಂಬುವರನ್ನ ಮದುವೆಯಾಗಿದ್ದಂತಹ ಅಕ್ಷತನನ್ನ ಕಳೆದುಕೊಂಡಂತ ಆಶ್ರಯ ದುಃಖತಪ್ತರಾಗಿದ್ದಾರೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಅಕ್ಷತವನ ಅಂತ್ಯ ಸಂಸ್ಕಾರ ನಡೆದಿದೆ. ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆ. ಅಂತಿಮ ವಿಧಿವಿಧಾನ ವೇಳೆ ಪೋಷಕರ ಆಕ್ರಂದನ ಮುಗಿಲುಮುಟ್ಟಿದೆ. 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದರು ಅಕ್ಷತ. ಆಶ್ರಯ ಎಂಬುವರನ್ನ ಮದುವೆಯಾಗಿದ್ದಂತಹ ಅಕ್ಷತನನ್ನ ಕಳೆದುಕೊಂಡಂತ ಆಶ್ರಯ ದುಃಖತಪ್ತರಾಗಿದ್ದಾರೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಅಕ್ಷತವನ ಅಂತ್ಯ ಸಂಸ್ಕಾರ ನಡೆದಿದೆ. ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆ. ಅಂತಿಮ ವಿಧಿವಿಧಾನ ವೇಳೆ ಪೋಷಕರ ಆಕ್ರಂದನ ಮುಗಿಲುಮುಟ್ಟಿದೆ. 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದರು ಅಕ್ಷತ. ಆಶ್ರಯ ಎಂಬುವರನ್ನ ಮದುವೆಯಾಗಿದ್ದಂತಹ ಅಕ್ಷತನನ್ನ ಕಳೆದುಕೊಂಡಂತ ಆಶ್ರಯ ದುಃಖತಪ್ತರಾಗಿದ್ದಾರೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಅಕ್ಷತವನ ಅಂತ್ಯ ಸಂಸ್ಕಾರ ನಡೆದಿದೆ. ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆ. ಅಂತಿಮ ವಿಧಿವಿಧಾನ ವೇಳೆ ಪೋಷಕರ ಆಕ್ರಂದನ ಮುಗಿಲುಮುಟ್ಟಿದೆ. 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದರು ಅಕ್ಷತ. ಆಶ್ರಯ ಎಂಬುವರನ್ನ ಮದುವೆಯಾಗಿದ್ದಂತಹ ಅಕ್ಷತನನ್ನ ಕಳೆದುಕೊಂಡಂತ ಆಶ್ರಯ ದುಃಖತಪ್ತರಾಗಿದ್ದಾರೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಅಕ್ಷತವನ ಅಂತ್ಯ ಸಂಸ್ಕಾರ ನಡೆದಿದೆ. ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆ. ಅಂತಿಮ ವಿಧಿವಿಧಾನ ವೇಳೆ ಪೋಷಕರ ಆಕ್ರಂದನ ಮುಗಿಲುಮುಟ್ಟಿದೆ. 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದರು ಅಕ್ಷತ. ಆಶ್ರಯ ಎಂಬುವರನ್ನ ಮದುವೆಯಾಗಿದ್ದಂತಹ ಅಕ್ಷತನನ್ನ ಕಳೆದುಕೊಂಡಂತ ಆಶ್ರಯ ದುಃಖತಪ್ತರಾಗಿದ್ದಾರೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಅಕ್ಷತವನ ಅಂತ್ಯ ಸಂಸ್ಕಾರ ನಡೆದಿದೆ. ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆ. ಅಂತಿಮ ವಿಧಿವಿಧಾನ ವೇಳೆ ಪೋಷಕರ ಆಕ್ರಂದನ ಮುಗಿಲುಮುಟ್ಟಿದೆ. 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದರು ಅಕ್ಷತ. ಆಶ್ರಯ ಎಂಬುವರನ್ನ ಮದುವೆಯಾಗಿದ್ದಂತಹ ಅಕ್ಷತನನ್ನ ಕಳೆದುಕೊಂಡಂತ ಆಶ್ರಯ ದುಃಖತಪ್ತರಾಗಿದ್ದಾರೆ. ಕಾಲ್ತುಳಿತದಲ್ಲಿ
ಸಾವನ್ನಪ್ಪಿದಂತಹ ಅಕ್ಷತಾ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಅಕ್ಷತವನ ಅಂತ್ಯ ಸಂಸ್ಕಾರ ನಡೆದಿದೆ. ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆ. ಅಂತಿಮ ವಿಧಿವಿಧಾನ ವೇಳೆ ಪೋಷಕರ ಆಕ್ರಂದನ ಮುಗಿಲುಮುಟ್ಟಿದೆ. 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದರು ಅಕ್ಷತಾ. ಆಶ್ರಯ ಎಂಬುವರನ್ನ ಮದುವೆಯಾಗಿದ್ದಂತಹ ಅಕ್ಷತನನ್ನ ಕಳೆದುಕೊಂಡಂತ ಆಶ್ರಯ ದುಃಖತಪ್ತರಾಗಿದ್ದಾರೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಅಕ್ಷತವನ ಅಂತ್ಯ ಸಂಸ್ಕಾರ ನಡೆದಿದೆ. ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆ. ಅಂತಿಮ ವಿಧಿವಿಧಾನ ವೇಳೆ ಪೋಷಕರ ಆಕ್ರಂದನ ಮುಗಿಲುಮುಟ್ಟಿದೆ. 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದರು ಅಕ್ಷತಾ. ಆಶ್ರಯ ಎಂಬುವರನ್ನ ಮದುವೆಯಾಗಿದ್ದಂತಹ ಅಕ್ಷತನನ್ನ ಕಳೆದುಕೊಂಡಂತ ಆಶ್ರಯ ದುಃಖತಪ್ತರಾಗಿದ್ದಾರೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಅಕ್ಷತವನ ಅಂತ್ಯ ಸಂಸ್ಕಾರ ನಡೆದಿದೆ. ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆ. ಅಂತಿಮ ವಿಧಿವಿಧಾನ ವೇಳೆ ಪೋಷಕರ ಆಕ್ರಂದನ ಮುಗಿಲುಮುಟ್ಟಿದೆ. 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದರು ಅಕ್ಷತಾ. ಆಶ್ರಯ ಎಂಬುವರನ್ನ ಮದುವೆಯಾಗಿದ್ದಂತಹ ಅಕ್ಷತನನ್ನ ಕಳೆದುಕೊಂಡಂತ ಆಶ್ರಯ ದುಃಖತಪ್ತರಾಗಿದ್ದಾರೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಅಕ್ಷತವನ ಅಂತ್ಯ ಸಂಸ್ಕಾರ ನಡೆದಿದೆ. ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆ. ಅಂತಿಮ ವಿಧಿವಿಧಾನ ವೇಳೆ ಪೋಷಕರ ಆಕ್ರಂದನ ಮುಗಿಲುಮುಟ್ಟಿದೆ. 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದರು ಅಕ್ಷತಾ. ಆಶ್ರಯ ಎಂಬುವರನ್ನ ಮದುವೆಯಾಗಿದ್ದಂತಹ ಅಕ್ಷತನನ್ನ ಕಳೆದುಕೊಂಡಂತ ಆಶ್ರಯ ದುಃಖತಪ್ತರಾಗಿದ್ದಾರೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಅಕ್ಷತವನ ಅಂತ್ಯ ಸಂಸ್ಕಾರ ನಡೆದಿದೆ. ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆ. ಅಂತಿಮ ವಿಧಿವಿಧಾನ ವೇಳೆ ಪೋಷಕರ ಆಕ್ರಂದನ ಮುಗಿಲುಮುಟ್ಟಿದೆ. 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದರು ಅಕ್ಷತಾ. ಆಶ್ರಯ ಎಂಬುವರನ್ನ ಮದುವೆಯಾಗಿದ್ದಂತಹ ಅಕ್ಷತನನ್ನ ಕಳೆದುಕೊಂಡಂತ ಆಶ್ರಯ ದುಃಖತಪ್ತರಾಗಿದ್ದಾರೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಅಕ್ಷತವನ ಅಂತ್ಯ ಸಂಸ್ಕಾರ ನಡೆದಿದೆ. ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆ. ಅಂತಿಮ ವಿಧಿವಿಧಾನ ವೇಳೆ ಪೋಷಕರ ಆಕ್ರಂದನ ಮುಗಿಲುಮುಟ್ಟಿದೆ. 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದರು ಅಕ್ಷತಾ. ಆಶ್ರಯ ಎಂಬುವರನ್ನ ಮದುವೆಯಾಗಿದ್ದಂತಹ ಅಕ್ಷತನನ್ನ ಕಳೆದುಕೊಂಡಂತ ಆಶ್ರಯ ದುಃಖತಪ್ತರಾಗಿದ್ದಾರೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಅಕ್ಷತವನ ಅಂತ್ಯ ಸಂಸ್ಕಾರ ನಡೆದಿದೆ. ಸಿದ್ದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆ. ಅಂತಿಮ ವಿಧಿವಿಧಾನ ವೇಳೆ ಪೋಷಕರ ಆಕ್ರಂದನ ಮುಗಿಲುಮುಟ್ಟಿದೆ. 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದರು ಅಕ್ಷತಾ. ಆಶ್ರಯ ಎಂಬುವರನ್ನ ಮದುವೆಯಾಗಿದ್ದಂತಹ ಅಕ್ಷತನನ್ನ ಕಳೆದುಕೊಂಡಂತ ಆಶ್ರಯ ದುಃಖತಪ್ತರಾಗಿದ್ದಾರೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಅಕ್ಷತವನ ಅಂತ್ಯ ಸಂಸ್ಕಾರ ನಡೆದಿದೆ. ಸಿದ್ದಾಪುರ